मैं नरेंद्र दामोदर दास मोदी ನಮಸ್ಕಾರ ವೀಕ್ಷಕರೇ ಸ್ವಾತಂತ್ರ್ಯದ ನಂತರ ಜನಿಸಿದ ಭಾರತದ ಮೊದಲ ಪ್ರಧಾನಿ, ದೇಶ ಕಂಡ ಜನಪ್ರಿಯ ನಾಯಕ, ಅದು ಬೇರಾರುವಲ್ಲ, ನರೇಂದ್ರ ಮೋದಿ. ಭಾರತೀಯರ ನೆಚ್ಚಿನ ಪ್ರಧಾನಿ ಶ್ರೀ ನರೇಂದ್ರ ಮೋದಿಯವರು ಜನ್ಧನ್ ಯೋಜನೆ, ಸ್ವಚ್ಛ ಭಾರತ, ಆಯುಷ್ಮಾನ್ ಯೋಜನೆ, ಡಿಜಿಟಲ್ ಇಂಡಿಯಾ, ಮೇಕ್ ಇನ್ ಇಂಡಿಯಾದಂತಹ ಮಹತ್ವಾಕಾಂಕ್ಷೆಯ ಯೋಜನೆಗಳು ಭಾರತವನ್ನು ಹಲವಾರು ಹೆಜ್ಜೆ ಮುಂದೆ ತೆಗೆದುಕೊಂಡು ಹೋಗಿದೆ. ಇವೆಲ್ಲವೂ ಮೋದಿಯವರ ನಾಯಕತ್ವದಲ್ಲಿ ಮೂಡಿಬಂದಂತಹ ಯೋಜನೆಗಳು. ಇಷ್ಟು ಮಾತ್ರವಲ್ಲದೆ ಜಾಗತಿಕವಾಗಿ ಭಾರತವನ್ನು ಪ್ರಬಲ ರಾಷ್ಟ್ರವನ್ನಾಗಿ ನೋಡುವಂತೆ ಬದಲಿಸಿದರು. ಇದಕ್ಕೆ ಅಂಕಿ ಅಂಶಗಳೇ ಸಾಕ್ಷಿಯಾಗಿದೆ. ನಮ್ಮ ಪ್ರಧಾನಿಗಳು ಅಂದರೆ ನಮಗೆ ಹೆಮ್ಮೆ. ಇಂತಹ ಪ್ರಧಾನಿಗಳ ಸಂಬಳದ ಕುರಿತಾಗಿ ಆಗಾಗ ಚರ್ಚೆ ಆಗ್ತಾ ಇರುತ್ತೆ. ಪ್ರಧಾನಿಗೆ ಸಂಬಳ ಅಷ್ಟಂತೆ ಇಷ್ಟಂತೆ ಅನ್ನೋ ಬಗ್ಗೆ ಕೇಳಿರಬಹುದು. ಆದರೆ ಈ ಒಂದು ವಿಡಿಯೋದಲ್ಲಿ ಅವರ ಸಂಬಳ ಎಷ್ಟು ಅನ್ನೋದ್ರ ಬಗ್ಗೆ ನಿಖರವಾದ ಮಾಹಿತಿಯನ್ನು ನೋಡೋಣ. ಅದಕ್ಕೂ ಮುಂಚೆ ವೀಕ್ಷಕರೇ, ಮೋದಿಯವರ ನಾಯಕತ್ವ ನಿಮಗೆ ಮೆಚ್ಚುಗೆಯಾಗಿದ್ದರೆ ತಪ್ಪದೆ ಈ ವಿಡಿಯೋವನ್ನು ಲೈಕ್ ಮಾಡುವ ಮೂಲಕವಾಗಿ ತಿಳಿಸಿ. ಹಾಗೆ ಇದೇ ರೀತಿಯ ಹೆಚ್ಚಿನ ಮಾಹಿತಿಗಾಗಿ ತಪ್ಪದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. 1998ರಿಂದ 2001 ತನಕ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿ ಆಗಿದ್ದ ಅವರು 2001 ಅಕ್ಟೋಬರ್ನಲ್ಲಿ ಗುಜರಾತ್ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದರು. 2001 ಅಕ್ಟೋಬರ್ನಲ್ಲಿ ಗುಜರಾತ್ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದರು. 2002 ಫೆಬ್ರವರಿಯಲ್ಲಿ ರಾಜ್ಕೋಟ್ ವಿಧಾನಸಭಾ ಕ್ಷೇತ್ರದಿಂದ ಉಪಚುನಾವಣೆಯಲ್ಲಿ ಸ್ಪರ್ಧಿಸಿ ಭರ್ಜರಿ ಗೆಲುವನ್ನು ಸಾಧಿಸಿ ಗುಜರಾತ್ ವಿಧಾನಸಭೆಯನ್ನು ಪ್ರವೇಶ ಮಾಡಿದರು. ನಂತರ 2002 ಡಿಸೆಂಬರ್ನಲ್ಲಿ ಗುಜರಾತ್ ವಿಧಾನಸಭಾ ಚುನಾವಣೆಯಲ್ಲಿ ಮಣಿನಗರ್ನಿಂದ ಸ್ಪರ್ಧಿಸಿ ಮತ್ತೆ ಜಯಬೇರಿ ಬಾರಿಸಿದರು. ಇದೇ ಕ್ಷೇತ್ರದಿಂದ 2007, 2012ರಲ್ಲಿಯೂ ಭರ್ಜರಿ ಗೆಲುವನ್ನು ಪಡೆದು ಸತತವಾಗಿ 3 ಅವಧಿಗೆ ಗುಜರಾತ್ ಮುಖ್ಯಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸಿದರು. ಆ ಮೂಲಕ ತಮ್ಮ ಅವಧಿಯೊಂದಿಗೆ ಗುಜರಾತ್ನ ದೀರ್ಘಕಾಲದ ಸೇವೆ ಸಲ್ಲಿಸಿದ ಮುಖ್ಯಮಂತ್ರಿ ಎಂಬ ಹೆಗ್ಗಳಿಕೆಯನ್ನು ಪಡೆದುಕೊಂಡರು. ಬಹಳ ಸುದೀರ್ಘವಾಗಿ ಅಕ್ಟೋಬರ್ 2001ರಿಂದ ಮೇ 2014ರವರೆಗೆ ಅವರು ಮುಖ್ಯಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸಿದರು. ನಂತರ 2014ರ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿ ಲೋಕಸಭೆಯನ್ನು ಪ್ರವೇಶ ಮಾಡಿ ದೇಶದ 14ನೇ ಪ್ರಧಾನಮಂತ್ರಿ ಆಗ್ತಾರೆ. 2024ರ ಲೋಕಸಭೆ ಚುನಾವಣೆಯಲ್ಲೂ ಮತ್ತೊಂದು ನಿರ್ಣಾಯಕ ವಿಜಯದ ನಂತರ ಶ್ರೀ ನರೇಂದ್ರ ಮೋದಿಯವರು 9 ಜೂನ್ 2024ರಂದು 3ನೇ ಬಾರಿಗೆ ಭಾರತದ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದರು. 2014, 2019ರ ಸಂಸತ್ತಿನ ಚುನಾವಣೆಗಳಲ್ಲಿ ಶ್ರೀ ಮೋದಿಯವರು ಭಾರತೀಯ ಜನತಾ ಪಕ್ಷವನ್ನು ದಾಖಲೆಯ ಗೆಲುವಿನತ್ತ ಮುನ್ನಡೆಸಿದರು. 1984ರ ಚುನಾವಣೆಯ ನಂತರ ರಾಜಕೀಯ ಪಕ್ಷವೊಂದು ಸಂಪೂರ್ಣ ಬಹುಮತದೊಂದಿಗೆ ಗೆದ್ದಿರುವಂಥದ್ದು ಇದೇ ಮೊದಲು. ಇದರಲ್ಲಿ ಮೋದಿಯವರ ಕೊಡುಗೆ ಅಪಾರ ಅಂತಲೇ ಹೇಳಬಹುದು. ಅಭಿವೃದ್ಧಿಯನ್ನೇ ಮಂತ್ರವಾಗಿಸಿಕೊಂಡಿರುವ ಮೋದಿಯವರ ಸಂಬಳದ ಕುರಿತಾಗಿ ಸಹಜವಾಗಿ ಕುತೂಹಲ ಇದ್ದೇ ಇರುತ್ತೆ. ಶ್ರೀ ನರೇಂದ್ರ ಮೋದಿಯವರು ಲೋಕಸಭಾ ಸದಸ್ಯರು. ಪ್ರಧಾನಮಂತ್ರಿಯಾದವರು ಭಾರತ ಸರ್ಕಾರದ ಮುಖ್ಯಸ್ಥರಾಗಿರ್ತಾರೆ. ಅವರನ್ನು ಭಾರತ ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ. ಸಂಸತ್ತಿನ ಉಭಯ ಸದನಗಳಲ್ಲಿ ಒಂದರಲ್ಲಾದರೂ ಅವರು ಸದಸ್ಯರಾಗಿರಬೇಕು. ಈಗ ನರೇಂದ್ರ ಮೋದಿಯವರಿಗೆ ಸಿಗುವಂತಹ ಸಂಬಳ ಎಷ್ಟು ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಪ್ರಧಾನಿಯಾಗಿ ನರೇಂದ್ರ ಮೋದಿಯವರು 1,66,000 ರೂಪಾಯಿ ಸ್ಯಾಲರಿಯನ್ನು ಪಡೆಯುತ್ತಿದ್ದಾರೆ. ಇದು ಬೇಸಿಕ್ ಸ್ಯಾಲರಿಯನ್ನು ಸಹ ಒಳಗೊಂಡಿರುತ್ತೆ. ತಿಂಗಳಿಗೆ 1,66,000 ರೂಪಾಯಿ ಅಂದರೆ ವಾರ್ಷಿಕವಾಗಿ ಅವರ ಸ್ಯಾಲರಿ 19,20,000 ರೂಪಾಯಿ ಅಂತ ಹೇಳಬಹುದು. ಇದನ್ನು ಹೊರತುಪಡಿಸಿ ಅವರಿಗೆ ಬೇರೆ ಬೇರೆ ಭತ್ಯೆಗಳು ಸಿಗುತ್ತೆ. ಇದರಲ್ಲಿ ಪ್ರಮುಖವಾಗಿ ಮನೆ ವಿಚಾರಕ್ಕೆ ಬಂದರೆ 5 ವರ್ಷಗಳ ಕಾಲಾವಧಿಯಲ್ಲಿ ನರೇಂದ್ರ ಮೋದಿಯವರಿಗೆ ದೆಹಲಿಯಲ್ಲಿ ಸರ್ಕಾರದಿಂದಲೇ ಅಧಿಕೃತವಾದ ಮನೆಯೊಂದನ್ನು ನೀಡಲಾಗುತ್ತೆ. ಆದರೆ ಅದಕ್ಕೆ ಬಾಡಿಗೆ ಕೊಡುವಂತಹ ಅವಶ್ಯಕತೆ ಇಲ್ಲ. ಅಲ್ಲದೆ ಮನೆಯ ನಿರ್ವಹಣೆ, ಕ್ಲೀನಿಂಗ್ ಎಲ್ಲವನ್ನ ಸರ್ಕಾರವೇ ನೋಡಿಕೊಳ್ಳುತ್ತೆ. ವಿಶಾಲವಾದ ಬಂಗಲೆಯನ್ನು ಪ್ರಧಾನಿಗೆ ನೀಡಲಾಗುತ್ತೆ. ಸದ್ಯ ಪ್ರಧಾನಿ ನರೇಂದ್ರ ಮೋದಿಯವರು ದೆಹಲಿಯ ಲೋಕಕಲ್ಯಾಣ ರಸ್ತೆಯಲ್ಲಿರುವ ಪ್ರಧಾನಿ ನಿವಾಸದಲ್ಲಿ ನೆಲೆಸಿದ್ದಾರೆ. ಇನ್ನು ಸಂಸದರಿಗೆ ಸಿಗುವಂತೆ ಪ್ರಧಾನಿಗೂ ಸಹ ಸಂಸದೀಯ ಭತ್ಯೆಯನ್ನು ನೀಡಲಾಗುತ್ತೆ. ತಿಂಗಳಿಗೆ 45,000 ರೂಪಾಯಿಯಷ್ಟು ಸಂಸದೀಯ ಭತ್ಯೆಯನ್ನು ಪ್ರಧಾನಿಗಳು ಪಡೆಯುತ್ತಿದ್ದಾರೆ. ಇನ್ನು ಪ್ರಧಾನಿಗಳಿಗೆ ವೆಚ್ಚ ಭತ್ಯೆಯನ್ನು ಹೆಚ್ಚುವರಿಯಾಗಿ ನೀಡಲಾಗುತ್ತೆ. ಹೀಗಾಗಿ ನರೇಂದ್ರ ಮೋದಿಯವರು ಸಹ ವೆಚ್ಚ ಭತ್ಯೆಯಾಗಿ 3,000 ರೂಪಾಯಿಗಳನ್ನು ಪಡೆಯುತ್ತಿದ್ದಾರೆ. ಇನ್ನು ಸಂಸದರ ರೀತಿಯಲ್ಲಿ ಪ್ರಧಾನಿಯವರಿಗೂ ಸಹ ದಿನಭತ್ಯೆಯನ್ನು ನೀಡಲಾಗುತ್ತೆ. ದಿನಕ್ಕೆ 2,000 ರೂಪಾಯಿಗಳನ್ನು ಅವರು ಪಡೆಯುತ್ತಿದ್ದಾರೆ. ಪ್ರಧಾನಿಗಳು ಆಗಾಗ ಲೋಕಸಭೆಗೆ ಹೋಗಿ ಬರಬೇಕು. ಸಂಸತ್ ಕಲಾಪ ಸಮಿತಿ ಸಭೆ ಈ ರೀತಿಯಾಗಿ ಬೇರೆ ಬೇರೆ ಸಭೆಗಳಲ್ಲಿ ಪಾಲ್ಗೊಳ್ಳುವ ಸಂದರ್ಭದಲ್ಲಿ ಈ ರೀತಿಯ ಭತ್ಯೆಗಳು ಲಭ್ಯವಾಗಲಿದೆ. ಇನ್ನು ದೇಶದಲ್ಲಿ ಪ್ರಧಾನಿಗಳಿಗೆ ಅಂತಲೇ ಅಧಿಕೃತವಾದ ಕಚೇರಿ ಇದೆ. ನರೇಂದ್ರ ಮೋದಿಯವರು ಇಲ್ಲಿ ತಮ್ಮ ಕಾರ್ಯವನ್ನು ನಿರ್ವಹಿಸುತ್ತಾರೆ. ಪ್ರಧಾನಿಗೆ ಸಹಾಯ ಮಾಡೋದಕ್ಕೆ ಆಡಳಿತಕ್ಕೆ ಬೇಕಾದ ಸಹಾಯ ವರ್ಗವೂ ಇರುತ್ತೆ, ಜೊತೆಗೆ ಆಪ್ತ ಸಹಾಯಕರೂ ಇರ್ತಾರೆ.
ಇನ್ನು ನರೇಂದ್ರ ಮೋದಿಯವರ ದಿನನಿತ್ಯದ ಕಾರ್ಯಕ್ರಮಗಳನ್ನು ನಿಗದಿಪಡಿಸೋದಕ್ಕೆ ಅಂತಲೇ ಒಂದು ಟೀಮ್ ಇದೆ. ಅಲ್ಲದೆ ಸಾಮಾಜಿಕ ಖಾತೆಯನ್ನು ನಿರ್ವಹಿಸೋದಕ್ಕೆ ಅಂತಲೂ ಒಂದು ಟೀಮ್ ಇದೆ. ಪ್ರಧಾನಿಗಳ ಕಾರ್ಯದರ್ಶಿ ಸಹಾಯಕರ ವೇತನವನ್ನು ಸರ್ಕಾರವೇ ನೀಡುತ್ತೆ. ಇನ್ನು ಪ್ರಧಾನಿ ಕಾರ್ಯಾಲಯದ ಸಿಬ್ಬಂದಿಗಳು ಸಹ ಸರ್ಕಾರಿ ಸೇವಕರಾಗಿರ್ತಾರೆ. ಕಚೇರಿಗೆ ಸ್ಟೇಷನರಿ ವಸ್ತುಗಳು, ಕಚೇರಿಯ ಕ್ಲೀನಿಂಗ್, ಹೀಗೆ ಹಲವಾರು ರೀತಿಯಲ್ಲಿ ಖರ್ಚುಗಳು ಬರುತ್ತೆ. ದೂರವಾಣಿ ಸಂಪರ್ಕ, ಕಚೇರಿ ಸಿಬ್ಬಂದಿಗಳ ಸಂಬಳ, ಒಟ್ಟಾರೆ ಕಚೇರಿಯ ನಿರ್ವಹಣೆಯ ಹೊಣೆ ಸರ್ಕಾರದಾಗಿರುತ್ತೆ. ಇನ್ನು ಪ್ರಧಾನಿಗಳು ಬೇರೆ ಬೇರೆ ಕಡೆಗೆ ಹೋದಂತಹ ಸಂದರ್ಭದಲ್ಲಿ ಊಟೋಪಚಾರ, ವಸತಿಯ ಖರ್ಚನ್ನು ಸಹ ಸರ್ಕಾರವೇ ಭರಿಸುತ್ತೆ. ಬೇರೆ ಬೇರೆ ಸಚಿವಾಲಯದ ಸಭೆಗಳಿಗೆ ಹಾಜರಾಗೋದು ಸೇರಿದಂತೆ ತಮ್ಮ ಕರ್ತವ್ಯಗಳ ನಿರ್ವಹಣೆಯಲ್ಲಿ ಉಂಟಾದ ವೆಚ್ಚಗಳನ್ನು ದಾಖಲಿಸಲಾಗುತ್ತೆ. ಇವೆಲ್ಲವನ್ನ ಪ್ರಧಾನಿಗಳ ಖರ್ಚು ವೆಚ್ಚಗಳಿಗೆ ಸೇರಿಸಲಾಗುತ್ತೆ. ಇನ್ನು ಪ್ರಧಾನಿಗಳಿಗೆ ಪ್ರಯಾಣ ಭತ್ಯೆ ಅಂತ ಸೆಪರೇಟ್ ಆಗಿ ಯಾವುದೇ ಹಣವನ್ನು ನೀಡೋದಿಲ್ಲ. ಬದಲಾಗಿ ಪ್ರಧಾನಿಗಳಿಗೆ ಪ್ರಯಾಣ ಸಂಪೂರ್ಣ ಉಚಿತವಾಗಿರುತ್ತೆ. ನರೇಂದ್ರ ಮೋದಿಯವರು ತಮ್ಮ ಪ್ರಯಾಣದ ಅವಶ್ಯಕತೆಗಳನ್ನು ಪೂರೈಸುವುದಕ್ಕೆ ಸರ್ಕಾರಿ ವಾಹನಗಳು, ವಿಮಾನಗಳನ್ನು ಬಳಕೆ ಮಾಡಿಕೊಳ್ಳಬಹುದಾಗಿದೆ. ಇದಲ್ಲದೆ ಹೆಲಿಕಾಪ್ಟರ್ ಪ್ರಯಾಣದ ಸೌಲಭ್ಯವನ್ನು ಸಹ ನೀಡಲಾಗುತ್ತೆ. ಇನ್ನು ಅವರು ವಿದೇಶಕ್ಕೆ ಹೋದಂತಹ ಸಂದರ್ಭದಲ್ಲಿ ಅವರ ವಾಸ್ತವ್ಯ, ಊಟ, ಪ್ರಯಾಣ ವೆಚ್ಚವನ್ನು ಸರ್ಕಾರವೇ ಭರಿಸುತ್ತದೆ. ಇನ್ನು ಬೇರೆ ಬೇರೆ ದೇಶಗಳಿಗೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿನ ಸರ್ಕಾರವು ಅವರಿಗೆ ಗೌರವಯುತವಾದ ಭರ್ಜರಿ ಸ್ವಾಗತವನ್ನು ನೀಡುತ್ತೆ. ಅಲ್ಲದೆ ಅವರ ವಾಸ್ತವ್ಯದ ಎಲ್ಲ ವ್ಯವಸ್ಥೆಯನ್ನು ಮಾಡುತ್ತೆ. ಇನ್ನು ಭಾರತದ ಪ್ರಧಾನಿಗಳಿಗೆ ಒಂದು ಅಧಿಕೃತವಾದ ವಿಮಾನವನ್ನು ನೀಡಲಾಗಿದೆ. ಇದಕ್ಕಾಗಿ ಏರ್ ಇಂಡಿಯಾ ಒನ್ ವಿಮಾನವನ್ನು ವಿಶೇಷವಾಗಿ ವಿನ್ಯಾಸ ಮಾಡಲಾಗಿದೆ. ನರೇಂದ್ರ ಮೋದಿಯವರು ಸಹ ಇದೇ ವಿಮಾನದಲ್ಲಿ ಪ್ರಯಾಣ ಮಾಡ್ತಿರುವಂಥದ್ದು. ಇನ್ನು ಕೆಲವೊಂದಷ್ಟು ಸೌಲಭ್ಯದ ವಿಚಾರಕ್ಕೆ ಬಂದರೆ ಇಂಟರ್ನೆಟ್ ಸಂಪರ್ಕ, ಫೋನ್ ಸಂಪರ್ಕ ಇವೆಲ್ಲವೂ ನರೇಂದ್ರ ಮೋದಿಯವರಿಗೆ ಫ್ರೀಯಾಗಿ ಸಿಗುತ್ತೆ. ಅದೇ ರೀತಿ ಉಚಿತ ಹೈಸ್ಪೀಡ್ ಇಂಟರ್ನೆಟ್ ಸೌಲಭ್ಯವನ್ನು ಮನೆ ಮತ್ತು ಕಚೇರಿಗೆ ನೀಡಲಾಗಿರುತ್ತೆ. ಇನ್ನು ಉಚಿತವಾಗಿ ವಿದ್ಯುತ್ ಹಾಗೆ ನೀರನ್ನು ಪಡೆಯಬಹುದಾಗಿದೆ. ಇದಕ್ಕೆ ಯಾವುದೇ ಬಿಲ್ ಕಟ್ಟುವ ಅಗತ್ಯ ಇರೋದಿಲ್ಲ. ಇನ್ನು ನರೇಂದ್ರ ಮೋದಿಯವರು ನಿವೃತ್ತಿಯ ನಂತರವೂ ಅವರು ಉಚಿತವಾಗಿ ವಸತಿ, ವಿದ್ಯುತ್, ಜೀವನಕ್ಕಾಗಿ ನೀರನ್ನು ಉಚಿತವಾಗಿ ಪಡೆಯಬಹುದಾಗಿದೆ. ಇವೆಲ್ಲವನ್ನು ಅವರಿಗೆ ಸರ್ಕಾರ ಉಚಿತವಾಗಿ ನೀಡುತ್ತೆ. ಇನ್ನು ಔಷಧೋಪಚಾರ ವಿಚಾರಕ್ಕೆ ಬಂದರೆ ವೈದ್ಯಕೀಯ ಸೌಲಭ್ಯ ಪ್ರಧಾನಿಗಳಿಗೆ ಸಂಪೂರ್ಣ ಉಚಿತವಾಗಿದೆ. ದಿನದ 24 ಗಂಟೆಯೂ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ವೈದ್ಯಕೀಯ ಸೌಲಭ್ಯ, ವೈದ್ಯರ ತಂಡ ಲಭ್ಯವಿರುತ್ತದೆ. ಇದಲ್ಲದೆ ಪ್ರಧಾನಿಯವರ ಕುಟುಂಬಕ್ಕೂ ಉಚಿತ ವೈದ್ಯಕೀಯ ಸೌಲಭ್ಯವಿರುತ್ತದೆ. ಇನ್ನು ಪ್ರಧಾನಿಗಳಿಗೆ ಪಿಂಚಣಿ ಸೌಲಭ್ಯವೂ ಸಹ ಲಭ್ಯವಿರುತ್ತದೆ. ಸುದೀರ್ಘ ಸೇವೆಯ ಬಳಿಕ ನಿವೃತ್ತಿಯಾದಂತಹ ಸಂದರ್ಭದಲ್ಲಿ ಮಾಜಿ ಪ್ರಧಾನಿಗಳಿಗೆ ಪಿಂಚಣಿ ಸೌಲಭ್ಯವನ್ನು ನೀಡಲಾಗುತ್ತೆ. ಇನ್ನು ಪ್ರಧಾನಿಗಳು ಸಂಸದರು ಕೂಡ ಹೌದು. ಸಾಮಾನ್ಯವಾಗಿ ಸಂಸದರಿಗೆ ಅವಧಿ ಮುಗಿದ ನಂತರವೂ ಅಂದರೆ ನಿವೃತ್ತಿಯ ಬಳಿಕವೂ ತಿಂಗಳಿಗೆ ಇಂತಿಷ್ಟು ಅಂತ ಹಣ ಬರುತ್ತೆ. ಒಂದು ಅವಧಿಗೆ ಸಂಸದರಾದ ಮಾಜಿ ಸದಸ್ಯರು ಪ್ರತಿ ತಿಂಗಳು 25,000 ರೂಪಾಯಿಯಷ್ಟು ಪಿಂಚಣಿಯನ್ನು ಪಡಿತಾರೆ. ಪ್ರತಿ ಹೆಚ್ಚುವರಿ ವರ್ಷದ ಸೇವೆಗಾಗಿ ಪ್ರತಿ ತಿಂಗಳು 2,000 ರೂಪಾಯಿಯನ್ನು ಹೆಚ್ಚುವರಿಯಾಗಿ ಪಡೆಯಲಿದ್ದಾರೆ. ಒಂದೇ ಒಂದು ದಿನ ಸಂಸದರಾಗಿದ್ದರೂ ಬದುಕಿರೋವರೆಗೂ ಅವರಿಗೆ ಪ್ರತಿ ತಿಂಗಳು 25,000 ರೂಪಾಯಿ ಪಿಂಚಣಿ ಸಿಗುತ್ತೆ. ಒಂದು ವೇಳೆ ಅದೇ ಸಂಸದರು 10 ವರ್ಷಕ್ಕೂ ಹೆಚ್ಚು ಕಾಲ ಸಂಸದರಾಗಿದ್ದರೆ 35,000 ರೂಪಾಯಿ ಪಿಂಚಣಿ ಸಿಗುತ್ತೆ. ಜೊತೆಗೆ ಇತರ ಸೌಲಭ್ಯಗಳು ಸಹ ಮುಂದುವರಿಯುತ್ತದೆ. ಇನ್ನು ಪ್ರಧಾನಮಂತ್ರಿಗಳ ಭದ್ರತೆ ವಿಚಾರವನ್ನು ಹೇಳಲೇಬೇಕು. ದೇಶದಲ್ಲೇ ಅತ್ಯುನ್ನತ ಭದ್ರತೆಯನ್ನು ಪ್ರಧಾನಿಗಳಿಗೆ ನೀಡಲಾಗಿದೆ. ಸದ್ಯ ನರೇಂದ್ರ ಮೋದಿ ಅವರ ಭದ್ರತೆಯ ಜವಾಬ್ದಾರಿಯನ್ನು ನೋಡಿಕೊಳ್ತಾ ಇರೋದು SPG ಅಂದರೆ ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್. ವಿಶೇಷ ಭದ್ರತಾ ತಂಡ ಮೋದಿಯವರ ಭದ್ರತೆಯ ಹೊಣೆಯನ್ನು ಹೊತ್ತುಕೊಂಡಿದೆ. ಇನ್ನು ಮೋದಿಯವರು ಪ್ರಧಾನಿಯ ಅವಧಿಯಲ್ಲಿ ಮಾತ್ರವಲ್ಲದೆ ನಿವೃತ್ತಿಯ ನಂತರದ 5 ವರ್ಷಗಳವರೆಗೆ ಭದ್ರತೆಯನ್ನು ಪಡೆದುಕೊಳ್ಳಬಹುದಾಗಿದೆ. ಕೇವಲ ಇದಿಷ್ಟೇ ಅಲ್ಲದೆ ನರೇಂದ್ರ ಮೋದಿಯವರು ಓಡಾಡುವಂತಹ ಕಾರನ್ನು ವಿಶೇಷವಾಗಿ ವಿನ್ಯಾಸ ಮಾಡಲಾಗಿದೆ. ಇಂತಹ ಸಂದರ್ಭದಲ್ಲಾದರೂ ಪ್ರಧಾನಿಗಳಿಗೆ ಅತ್ಯುನ್ನತ ಭದ್ರತೆಯನ್ನು ನೀಡಬಹುದಾದಂತಹ ಕೆಪಾಸಿಟಿ ಆ ಕಾರ್ಗೆ ಇರುತ್ತೆ. ಅಂದರೆ ಪ್ರಧಾನಿಗಳಿಗೆ ಊಹೆಗೂ ನಿಲುಕದ ಭದ್ರತೆಯನ್ನು ನೀಡಲಾಗಿದೆ. ಇದಿಷ್ಟು ಪ್ರಧಾನಿಗಳಿಗೆ ನೀಡುವ ಸಂಬಳ ಹಾಗೆ ಸೌಲಭ್ಯ ಸವಲತ್ತುಗಳು. ಹಾಗಾದರೆ ನಮ್ಮ ದೇಶದ ಪ್ರಧಾನಿಗಳಾದ ನರೇಂದ್ರ ಮೋದಿಯವರ ಬಗ್ಗೆ ನೀವೇನಂತೀರಾ? ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.